ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನನ್ನ ಒಡೆಯನು ರಕ್ಷಕನು ವಿಮೋಚಕನ ಅತಿ ಬೇಗನೆ ಬರಲಿರೋ ಮೊದಲಿಂಗನಾದಂಥ ಯೇಸು ಕ್ರಿಸ್ತ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ವಂದನೆಗಳು. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ಬಲಗೈಯನ್ನು ನಾವು ಮೇಲಕ್ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಹೋದ ತಿಂಗಳು ಉಪವಾಸ ಪ್ರಾರ್ಥನೆಯಲ್ಲಿ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ಯಾರಾದ್ರೂ ನೆನಪು ಮಾಡ್ತೀರಾ? ಬಂದಂಥವ್ರು ಹೋದ ತಿಂಗಳು ನೆನಪಿದೆನಾ? ಹಲ್ಲೆಲೂಯಾ. ಮನುಷ್ಯರ ಮಾರ್ಗಗಳು ದೇವರ ಮಾರ್ಗಗಳು. ಹಲ್ಲೆಲೂಯಾ. ಮನುಷ್ಯರ ಮಾರ್ಗಗಳು ಹೆಂಗಿರ್ತವೆ? ದೇವರ ಮಾರ್ಗಗಳಿಗಿಂತ ಕಡಿಮೆಯಾಗಿರ್ತವೆ. ದೇವರ ಆಲೋಚನೆಗಳು, ದೇವರ ಮಾರ್ಗಗಳು ಹೆಂಗಿರ್ತವೆ? ಆಕಾಶಕ್ಕೂ ಭೂಮಿ ನಡುವೆ ಎಷ್ಟು ಗ್ಯಾಪ್ ಇದೆನೋ ಅಷ್ಟು ಉನ್ನತವಾಗಿರುತ್ತೆ ಎಂಬುದಾಗಿ ಸತ್ಯವೇದದಲ್ಲಿ ದೇವರು ಮಾತಾಡಿದರು ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡಿದ್ದೇವೆ ಆ ವಿಷಯವನ್ನು. ಇವತ್ತಿನ ದಿನ ನಾವು ಧ್ಯಾನ ಮಾಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 28ನೇ ವಾಕ್ಯ. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ. ಹಲ್ಲೆಲೂಯಾ. ದೇವರಿಂದ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟಂಥವರು ಅಂದರೆ ಯಾರು? ನಾವೆಲ್ಲರೂ. ಹಲ್ಲೆಲೂಯಾ. ಇವತ್ತಿನ ದಿನ ಒಂದು ವೇಳೆ ನೀವು ಏಸಪ್ಪನ ನಂಬಲಿಲ್ಲ ಅಂದಿದ್ರೆ ನಿಮ್ಮ ಊರುಗಳಲ್ಲಿ ನೀವು ಏನೇನೋ ಮಾಡ್ಕೊತ ಇರ್ತಿದ್ರಿ. ಹಲ್ಲೆಲೂಯಾ. ಆದರೆ ನೀವು ಕರೆಯಲ್ಪಟ್ಟಂಥವರಾಗಿದ್ದೀರಿ. ಯಾರು ಕರೆದಿದ್ದಾರೆ ನಿಮ್ಮನ್ನು? ಸೃಷ್ಟಿಕರ್ತನಾಗಿರುವಂಥ ದೇವರು ಕರೆದಿದ್ದಾನೆ. ಯಾರ ಸಂಕಲ್ಪದ ಮೇರೆಗೆ? ಆತನ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟಂಥವರಾದಂಥ ನಿಮಗೆ ಮತ್ತೆ ಆತನನ್ನು ನೀವು ಪ್ರೀತಿಸುವವರಾಗಿದ್ದೀರಿ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ ಏನಂತೇಳಿ? ಆತನನ್ನು ನೀವು ಪ್ರೀತಿಸುವವರು ಅಂದರೆ ಏನರ್ಥ ರೀ? ಬಂದಿರುವಂಥ ದೇವರನ್ನು ನೀವು ನಂಬಿದ್ದೀರಿ. ನಂಬಿದಂಥ ನೀವು ಆತನ ಆಜ್ಞೆಗಳನ್ನು ಕೈಕೊಂಡು ನೀವು ನಡೆಯುವವರು ಆಗಿದ್ದೀರಿ. ಇವತ್ತಿನ ಧ್ಯಾನದ ಅಂಶ ಏನಂದರೆ, ಯಾರು ಆತನ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟಿದ್ದಾರೋ ಅವರ ಕಾರ್ಯಗಳು ಎಲ್ಲವೂ ಲೇಟ್ ಆಗ್ತಾ ಇದ್ದಾವೆ ಅಂತೇಳಿ ಒಂದು ವೇಳೆ ಅವರು ಅಂದುಕೊಂಡಿದ್ದಾಗಲೂ ಕೂಡ ದೇವರು ವಾಕ್ಯ ಹೇಳ್ತಾ ಇದೆ ಅವರಿಗೆ ಅನುಕೂಲವಾಗುತ್ತದೆ ಎಂಬುದಾಗಿ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಷ್ಟು ಕಾರ್ಯಗಳಂತ ಹೇಳ್ತಾ ಇದೆ? 1 ಕಾರ್ಯನ, 2 ಕಾರ್ಯನ, 3 ಕಾರ್ಯನ? ಎಲ್ಲ ಕಾರ್ಯಗಳು, ನೀನು ಅಂದುಕೊಂಡಿರುವಂಥ ಎಲ್ಲ ಕಾರ್ಯಗಳನ್ನು ದೇವರು ಏನು ಮಾಡ್ತಾನಂತೆ? ಅನುಕೂಲ ಮಾಡಿಕೊಡ್ತಾನೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ಇವತ್ತಿನ ದಿನ ನಾವು ನೋಡುವಾಗ ಒಂದು ವೇಳೆ ನಿನ್ನ ಪರಿಸ್ಥಿತಿ ಎಲ್ಲರೂ ಕೈ ಬಿಡಲ್ಪಟ್ಟಂಥ ಸ್ಥಿತಿಯಾಗಿರ್ಬೋದು, ಎಲ್ಲರಿಂದ ಕೈ ಬಿಡಲ್ಪಟ್ಟಂಥ ಸ್ಥಿತಿಯಲ್ಲಿ ನೀನು ಜೀವಿಸ್ತಾ ಇರ್ಬೋದು. ಅಯ್ಯೋ ದೇವ್ರು, ಅಯ್ಯೋರೇ ನೀವೇನು ವಾಕ್ಯ ಹೇಳ್ತಾ ಇದ್ದೀರಿ ಏನಂತೇಳಿ? ಎಲ್ಲ ಅನುಕೂಲ ಆಗ್ತಾವಂತೇಳಿ. ಎಲ್ಲ ನಮಗೆ ಅನಾನುಕೂಲನೇ ಇದೆ, ಅನುಕೂಲದ ಪರಿಸ್ಥಿತಿ ಇಲ್ಲ. ಎಲ್ಲವೂ ಕೂಡ ನೀವು ಯಾವುದು ಹೇಳ್ತಾ ಇದ್ರು ಅದಕ್ಕೆ ವಿರೋಧವಾಗಿಯೇ ನನ್ನ ಜೀವಿತದಲ್ಲಿ ಎಲ್ಲ ಕಾರ್ಯಗಳು ಸಂಭವಿಸ್ತಾ ಇದ್ದಾವೆ. ಅನುಕೂಲ ಅಂತೇಳಿ ನೀವು ಹೇಳ್ತಾ ಇದ್ದೀರಿ, ಎಲ್ಲ ನನಗೆ ಅನಾನುಕೂಲನೇ ಇದೆ ಎಂಬುದಾಗಿ. ಆದರೆ ದೇವ್ರ ವಾಕ್ಯ ಹೇಳ್ತಾ ಇದೆ ಆತನ ಸಂಕಲ್ಪದ ಮೇರೆಗೆ ಆತನನ್ನು ಪ್ರೀತಿಸುವಂಥವರ ವಿಷಯಗಳಲ್ಲಿ ದೇವರು ಜೋಕ್ಯ ಮಾಡಿಕೊಂಡು ಎಲ್ಲ ಕಾರ್ಯಗಳನ್ನು ಏನು ಮಾಡ್ತಾನಂತೆ? ಅನುಕೂಲ ಮಾಡಿಕೊಡ್ತಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವ್ರ ವಾಕ್ಯ ಹೇಳ್ತಾ ಇದೆ ಆ ವಿಷಯವನ್ನು ನಾವು ನಂಬುವವರಾಗಬೇಕು. ದೇವ್ರ ವಾಕ್ಯದಲ್ಲಿ ಅನೇಕ ಭಕ್ತರ ಜೀವಿತದಲ್ಲಿ ಅನಾನುಕೂಲ ಎಂಬುದಾಗಿ ಅವರು ನೆನೆಸಿದಂಥ ಸಂದರ್ಭದಲ್ಲಿ ಆದರೆ ಅವರ ಕಾರ್ಯಗಳನ್ನು ದೇವರು ಏನು ಮಾಡಿದ್ದಾರೆ? ಅನುಕೂಲ ಮಾಡಿಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಅನೇಕರು ಬಂದು ಸಮಸ್ಯೆಗಳನ್ನು ಹೇಳುವಾಗ ನಾವು ನೋಡ್ತಾ ಇರ್ತೀವಿ, ಅಯ್ಯರೇ ನೀವು ವಾಕ್ಯದಲ್ಲಿ ಎಲ್ಲವೂ ಚೆನ್ನಾಗಿ ಹೇಳ್ತಾ ಇದ್ದೀರಿ, ಪ್ರಾರ್ಥನೆ ಮಾಡಿದಾಗಲೂ ಕೂಡ, ಆದರೆ ನೀವು ಯಾವುದು ಆಗಬೇಕಂತೇಳಿ ಮಾಡ್ತಾ ಇದ್ದೀರೋ ಅದಕ್ಕೆ ವಿರುದ್ಧವಾಗಿಯೇ ಎಲ್ಲ ಕಾರ್ಯಗಳು ನಡೀತಾ ಇದ್ದಾವೆ ಅಂತೇಳಿ. ಹಲ್ಲೆಲೂಯಾ. ನಮ್ಮ ಸಭೆಯಲ್ಲಿ ಒಬ್ಬರದು ಕನ್ಯೆ ಫಿಕ್ಸ್ ಮಾಡ್ತಾ ಇದ್ದಾರೆ. ಅವ್ರ ಕಾರ್ಯಗಳು ಅಂದುಕೊಂಡ್ರು, ಅವ್ರು ಅಂದುಕೊಂಡಿದ್ದೆಲ್ಲ ವಿರುದ್ಧವಾಗಿಯೇ ನಡ್ಕೊತ ಹೋಯ್ತು. ಆಯ್ತು, ಅವ್ರು ಅಂದ್ಕೊಂಡ್ರು ಆಯ್ತು ಈ ಸಂಬಂಧ
ಮುರಿದು ಬಿತ್ತು ಅಂತೇಳಿ. ಅವ್ರು ಅಂದ್ಕೊಂಡ್ರು ಎಲ್ಲವೂ ನಾವು ಯಾವುದು ಅಂದ್ಕೊಂಡಿದ್ದೀವೋ ಅದಕ್ಕೆ ವಿರುದ್ಧವಾಗಿಯೇ ಅವರು ಹೋಗ್ತಾ ಇದ್ದಾರೆ. ಅವ್ರ ಆಲೋಚನೆಗಳೆಲ್ಲ ವಿರುದ್ಧವಾಗಿಯೇ ಇದ್ದಾವೆ, ಅವ್ರ ಅಣ್ಣ ತಮ್ಮರೆಲ್ಲ ವಿರುದ್ಧವಾಗಿಯೇ ಇದ್ದಾರೆ ಅಂತೇಳಿ. ಅವ್ರು ಅಂದ್ಕೊಂಡಿರ್ಬೋದು ಆ ಸಮಯದಲ್ಲಿ, ಆಯಿತು ಈ ಸಂಬಂಧ ನಮಗೆ ಕಾಯಮಾಗೋದಿಲ್ಲ, ಈ ಸಂಬಂಧ ನಮಗೆ ಮುರಿದು ಬಿತ್ತು ಅಂತೇಳಿ. ಆದರೆ ದೇವರ ಕಾರ್ಯಗಳು, ತನ್ನ ಕಾರ್ಯಗಳನ್ನು ಅನುಕೂಲ ಮಾಡುವುದಕ್ಕಾಗಿ ಆ ಅನಾನುಕೂಲಗಳನ್ನು ದೇವರು ಏನು ಮಾಡ್ತಾನೆ, ಅನುಕೂಲ ಮಾಡಿಕೊಡ್ತಾನೆ ಪ್ರಿಯರೇ. ಯಾವ ಕಾರಣಕ್ಕಾಗಿ? ಆತನ ಸಂಕಲ್ಪದ ಮೇರೆಗೆ ನೀವು ಕರೆಯಲ್ಪಟ್ಟವರಾಗಿದ್ದೀರಿ, ಆತನನ್ನು ಪ್ರೀತಿಸುವಂಥವರು ನೀವು ಆದ ಕಾರಣಕ್ಕಾಗಿ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅನೇಕರ ಜೀವಿತ ಚರಿತ್ರೆಗಳನ್ನು ನಾವು ನೋಡುವಾಗ, ಯೋಸೇಫನ ಜೀವಿತವನ್ನು ತೆಗೆದುಕೊಳ್ಳುವಾಗ, ಯೋಸೇಫನ ಹತ್ರ ನೀವು ಕೇಳಿದರೆ ಯೋಸೇಫನು ಕೂಡ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟಂಥ ವ್ಯಕ್ತಿ. ಯೋಸೇಫನನ್ನು ನೀವು ಕೇಳಿದರೆ, ಅಯ್ಯೋ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟಿದ್ದೀಯಾ, ದೇವರನ್ನು ಭಾಳ ಪ್ರೀತಿ ಮಾಡುವವನು ನೀನು ಆಗಿದ್ದೀಯಾ. ಆದರೆ ಏನು ಬಂತು, ನಿನ್ನ ಅಣ್ಣಂದ್ರೆ ನಿನ್ನನ್ನು ಏನು ಮಾಡಿಬಿಟ್ರು, ಮಾರಿಬಿಟ್ರು. ಇದು ನಿನಗೆ ಅನುಕೂಲನ ಅಂತ ಕೇಳಿದ್ರೆ ಏನಂತಾನೆ, ಇದು ನನಗೆ ಅನನುಕೂಲ ಅಂತ ಹೇಳ್ತಾನೆ. ಏನಂತ ಹೇಳ್ತಾನತ್ತ, ಅನಾನುಕೂಲ. ಸ್ವಂತ ಅಣ್ಣಂದ್ರೆ ಏನು ಮಾಡ್ತಾರೆ, 20 ಬೆಳ್ಳಿ ನಾಣ್ಯಗಳಿಗೆ ಯೋಸೇಫನನ್ನು ಮಾರಾಟ ಮಾಡ್ತಾರೆ. ಮತ್ತೆ ಎಲ್ಲಿ ಹಾಕ್ತಾರೆ, ಬಾವಿಯಲ್ಲಿ ಹಾಕ್ತಾರೆ. ಯೋಸೇಫನೇ ಇದು ನಿನಗೆ ಅನುಕೂಲನಾ? ಯೋಸೇಫನ್ ಕೇಳಿದ್ರೆ ಯೋಸೇಫ್ ಏನಂತಾನೆ, ನನಗಿದು ಅನುಕೂಲ ಅಲ್ಲ. ದೇವರಿಂದ ಕರೆಯಲ್ಪಟ್ಟಿದ್ದಾನೆ, ದೇವರನ್ನು ಪ್ರೀತಿಸ್ತಾ ಇದ್ದಾನೆ. ಅವನ ಜೀವಿತದ ಕಾರ್ಯಗಳೆಲ್ಲ ಹೆಂಗೆ ಹೋಗ್ತಾ ಇದ್ದಾವೆ, ದೇವರು ಹೇಳಿರುವಂಥದ್ದೇನು, ಉನ್ನತವಾದ ಸ್ಥಿತಿಯಲ್ಲಿ ನೀನು ಇರ್ತೀಯ ಅಂದರೆ ಅವನ ಸ್ಥಿತಿಯೆಲ್ಲ ಭಾಳ ತೆಗ್ಗಿನ ಉಪಾಧಿಯಲ್ಲಿ ಇದೆ ಪ್ರಿಯರೇ. ಭಾಳ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾನೆ, ಭಾಳ ಕಣ್ಣೀರಿನಲ್ಲಿ ತೇಲಾಡ್ತಾ ಇದ್ದಾನೆ. ಮತ್ತೆ ಏನು ಮಾಡಿದರು, ಅದರಿಂದ ಎತ್ತಿ ಮಾರಿದರು. ಮಾರಿದ ಮೇಲೆ ಅಲ್ಲಿ ಐಗುಪ್ತ ದೇಶದಲ್ಲಿ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಫರೋಹನ ಮನೆಯಲ್ಲಿ ಹೋಗೋದಕ್ಕಿಂತ ಮುಂಚಿತವಾಗಿ, ಅರಮನೆಯಲ್ಲಿ ನಿಂದಿರುವುದಕ್ಕಿಂತ ಮುಂಚಿತವಾಗಿ 44ನ ಹೆಂಡತಿ ಏನು ಮಾಡ್ತಾಳೆ, ಆತನ ಮೇಲೆ ತಪ್ಪಾದಂಥ ಸುಳ್ಳು ಸಾಕ್ಷಿಗಳನ್ನು ಹುಟ್ಟಿಸಿ ಜೈಲಿನಲ್ಲಿ ಹಾಕ್ತಾಳೆ ಪ್ರಿಯರೇ. ಯೋಸೇಫ ಇದು ನಿನಗೆ ಒಳ್ಳೆಯದಂದರೆ ಯೋಸೇಫ್ ಹೇಳ್ತಾನೆ, ಇದು ನನಗೆ ಒಳ್ಳೆಯದು ಅಲ್ಲವೇ ಅಲ್ಲ, ನನಗಿದು ಕೆಟ್ಟದ್ದು ಎಂಬುದಾಗಿ. ಆದರೆ ದೇವರು ವಾಕ್ಯ ಹೇಳ್ತಾ ಇದೆ 50ನೇ ಅಧ್ಯಾಯದಲ್ಲಿ ಆದಿಕಾಂಡ ಪುಸ್ತಕದಲ್ಲಿ, ನೀವು ನನಗೆ ಕೇಡಾಗಬೇಕೆಂದು ಬಯಸಿದಿರಿ, ಆದರೆ ದೇವರು ನನಗೆ ಒಳ್ಳೆಯದನ್ನೇ ಮಾಡಿದನು. ಆತನನ್ನು ಪ್ರೀತಿಸುವಂಥವ್ರ ಹಿತಕ್ಕಾಗಿ ದೇವರು ಎಲ್ಲ ಕಾರ್ಯಗಳನ್ನು ಏನು ಮಾಡ್ತಾನೆ ರೀ, ಅನುಕೂಲ ಮಾಡ್ತಾನೆ. 50ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನೀವಂತೂ ನನಗೆ ಕೇಡಾಗಬೇಕೆಂದು ಎಣಿಸಿದ್ದೀರಿ, ಆದರೆ ದೇವರು ಮೇಲಾಗಬೇಕೆಂದು ಸಂಕಲ್ಪಿಸಿದನು. ಮನುಷ್ಯರು ನಿಮಗೆ ಕೇಡು ಮಾಡುವವರಾಗಿರ್ಬೋದು. ಆ ಮನುಷ್ಯರನ್ನು ನೀನು ನಂಬಿಕೊಂಡು ಒಂದು ವೇಳೆ ಇದ್ದರೆ, ನಿನಗೆ ಆ ಮನುಷ್ಯರ ನಂಬಿಕೊಂಡು ಮನುಷ್ಯ ಮಾತ್ರದಲ್ಲಿ ಭರವಸೆ ಇಡುವಂಥವ್ರಿಗೆ ಅವ್ರಿಗೇನಾಗುತ್ತೆ, ಕೇಡೇ ಆಗುತ್ತೆ ಪ್ರಿಯರ. ಆದರೆ ಯೋಸೇಫ ನಂಬಿಕೊಂಡಿರುವಂಥದ್ದು ಯಾರನ್ನ, ದೇವರನ್ನು. ಆ ಕಷ್ಟಗಳ ಮಧ್ಯದಲ್ಲಿಯೂ ಆ ನಷ್ಟಗಳ ಮಧ್ಯದಲ್ಲಿಯೂ ಯೋಸೇಫ ತನ್ನ ಭಕ್ತಿಯ ಜೀವಿತವನ್ನು ಏನು ಮಾಡಲಿಲ್ಲ, ಬಿಳಿಸಿಕೊಳ್ಳಲಿಲ್ಲ. ದೇವ್ರ ವಾಕ್ಯ ಹೇಳ್ತಾ ಇದೆ, ನೀವಂತೂ ನನಗೆ ನಷ್ಟವಾಗಬೇಕೆಂದು, ಕಷ್ಟವಾಗಬೇಕೆಂದು, ಕೇಡಾಗಬೇಕೆಂದು, ನನ್ನನ್ನು ಸಾಯಿಸಬೇಕೆಂದು ಏನೆಲ್ಲ ಪ್ರಯತ್ನ ಮಾಡಿದ್ರಿ, ಆದರೆ ನನ್ನನ್ನು ಕರೆದಂಥ ದೇವರು, ನಾನು ಯಾವ ದೇವರನ್ನು ಪ್ರೀತಿಸ್ತಾ ಇದ್ದಾನೋ ಆ ದೇವರು ನನ್ನನ್ನು ಏನು ಮಾಡಿದ್ನ ಗೊತ್ತಾ ಅಂತೇಳಿ ಅವ್ರ ಅಣ್ಣರಿಗೆ ಹೇಳ್ತಾ ಇದ್ದಾನೆ. ಏನು ಮಾಡಿದ ಆ ದೇವರು, ಆ ಸೆರೆಮನೆಯಿಂದ ಹೊರಗಡೆ ಕರೆದು ತಂದು ಆ ಐಗುಪ್ತ ದೇಶದ ರಾಜನ ನಂತರದ ಅಧಿಕಾರ, ದೊಡ್ಡದಾದಂಥ ಅಧಿಕಾರವುಳ್ಳಂಥ ವ್ಯಕ್ತಿಯನ್ನಾಗಿ ಯಾರನ್ನು ಮಾಡಿದ್ರಿ, ಯೋಸೇಫನನ್ನು. ಯಾಕೆ ಆತನು ದೇವರನ್ನು ನಂಬಿದಂಥ ಮಗನಾಗಿದ್ದಾನೆ. ಯೋಸೇಫನ ಹಳೆಯ ಜೀವಿತ ಎಲ್ಲ ನೋಡುವಾಗ ಹೆಂಗೆ ಕಾಣಿಸುತ್ತೆ ನಮಗೆ, ಎಲ್ಲ ಕೆಟ್ಟದಾಗಿಯೇ ಕಾಣಿಸುತ್ತೆ, ಎಲ್ಲ ಅನಾನುಕೂಲಗಳೇ ಕಾಣಿಸುತ್ತೆ. ಆದರೆ ಮುಂದೆ ಅವನ ಭವಿಷ್ಯತ್ ಹೆಂಗಾಯಿತು, ಒಳ್ಳೆಯ ರೀತಿಯಲ್ಲಿ ಆಯಿತು ಪ್ರಿಯರೇ. ಅನೇಕರ ಜೀವಿತಗಳನ್ನು ನಾವು ಗಮನಿಸುವಾಗ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಒಂದು ಸಾರಿ ಸುವಾರ್ತೆಯನ್ನು ಸಾರುವುದಕ್ಕೋಸ್ಕರವಾಗಿ ಇಬ್ಬರು ದೈವ ಸೇವಕರು ಹೋಗ್ತಾ ಇರ್ತಾರೆ. ಹೋದಂಥ ಸಂದರ್ಭದಲ್ಲಿ ಸುವಾರ್ತೆಯನ್ನು ಸಾರ್ತಾ ಇರಬೇಕಾದ್ರೆ ಅವರನ್ನು ಏನು ಮಾಡ್ತಾರೆ, ಸೆರೆಮನೆಯಲ್ಲಿ ಹಾಕ್ತಾರೆ. ಯಾರವರು, ಪೌಲ ಮತ್ತು ಸೀಲ. 16ನೇ ಅಧ್ಯಾಯ ಅಪೊಸ್ತಲರ ಕೃತ್ಯಗಳಲ್ಲಿ ಅದರ ವಿಷಯವಾಗಿ ನಾವು ನೋಡ್ತಾ ಇರ್ತೀವಿ. ಪೌಲನೇ, ಸೀಲನೇ, ನಿನಗಿಂತ ಕಷ್ಟ ಬಂದಿರೋದು ನಿನಗೆ ಭಾಳ ಇಷ್ಟನಾ, ಒಳ್ಳೆಯದಾ ಅಂತೇಳಿ ಕೇಳಿದ್ರೆ ಅವ್ರು ಏನಂತಾರೆ ರೀ, ಎಲ್ಲ ಕೊರಡೆಗಳು ಹಾಕಿದ್ದಾರೆ, ಹೊಡೆದಿದ್ದಾರೆ, ಸೆರೆಮನೆಯಲ್ಲಿ ಹಾಕಿದ್ದಾರೆ, ಅದು ಒಳ್ಳೇದು ಅವ್ರಿಗೆ ಒಳ್ಳೆಯದಲ್ಲ. ಆದರೆ ಅಲ್ಲಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಸೆರೆಮನೆಯಲ್ಲಿ ಹಾಕಿದಂಥ ಒಂದು ಸಮಯದಲ್ಲಿ ಯೋಸೇಫನಿಗೆ ಏನು ಒಳ್ಳೆಯದಾಯಿತು, ಯೋಸೇಫನ ಎಲ್ಲ ಕಷ್ಟಪಟ್ಟ ಕಾರಣಕ್ಕಾಗಿ ಪ್ರಪಂಚಕ್ಕೆಲ್ಲ ಅನ್ನವನ್ನು ಹಾಕಿದ ಯೋಸೇಫ. ಏನು ಮಾಡಿದ್ನ ರೀ,
ಆ ಎಲ್ಲ ಕಷ್ಟದ ಹಾದಿಯಲ್ಲಿ ದೇವ್ರು ನಡ್ಸ್ಕೊಂತ ಹೋಗಿ ಉನ್ನತವಾದ ಸ್ಥಾನ ಕೊಟ್ಟ ಮೇಲೆ ಪ್ರಪಂಚಕ್ಕೆಲ್ಲ ಬರಗಾಲ ಬಂದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಯೋಸೆಫ್ನ ಹತ್ರ ಬರಬೇಕು, ಧಾನ್ಯಗಳನ್ನು ತೆಗೆದುಕೊಂಡು ತಮ್ಮ ಮನೆಗೆ ಬರಬೇಕು. ಹಲ್ಲೆಲೂಯಾ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ನೀನು ಕೂಡ ಕೆಲವೊಂದು ಸಂದರ್ಭದಲ್ಲಿ ದೇವ್ರು ನಂಬಿದ ಮೇಲೆ ಹೆಂಗೆ ಅನಿಸುತ್ತೆ, ಯಾಕಾದ್ರೂ ನಂಬಿದ್ನೇನೋ ಅನಿಸುತ್ತೆ ಕೆಲವೊಬ್ಬರಿಗೆ. ಹಲ್ಲೆಲೂಯಾ. ನಂಬಲಾರ್ದೇ ಇದ್ದರೆ ಬೇಸಿತಪ್ಪ ಅಂಬ ರೀತಿಯಲ್ಲಿ ಕೆಲವು ಜನರು ಇರ್ತಾರೆ. ಹಲ್ಲೆಲೂಯಾ. ನಂಬಿದ ಮೇಲೆ ಮತ್ತೆ ಕೆಲವು ಕಷ್ಟಗಳು ಅಂತೇಳಿ ಕೆಲವೊಬ್ಬರು ಎಣಿಸ್ತಾ ಇರ್ತಾರೆ. ಹಲ್ಲೆಲೂಯಾ. ಆದರೆ ದೇವ್ರ ವಾಕ್ಯ ಹೇಳುತ್ತೆ, ಯಾರು ಆತನ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟವರಾಗಿದ್ದೀರೋ, ಆತನ ಮಕ್ಕಳಾಗಿದ್ದೀರೋ ಅವರಿಗೆ ಎಲ್ಲ ಕಾರ್ಯಗಳು ಏನು ಮಾಡ್ತಾನೆ ಅಂತ ದೇವರು ಅನುಕೂಲ ಮಾಡ್ತಾನೆ. ಯಾವುದೇ ಇರಲಿ, ಅದು ನಿನ್ನ ಮನಸ್ಸಿನಾಗ ಯಾವುದೇ ಇರ್ಬೋದು, ಈ ಸಮಯದಲ್ಲಿ ಕೊರತೆ ಯಾವುದೇ ಇರ್ಬೋದು, ಜಗಳಗಳು ಯಾವುದೇ ಇರ್ಬೋದು, ಯಾವುದೇ ಒಂದು ಕಾರ್ಯ ಆಗಲಾರದ ಸ್ಥಿತಿಯಿಂದ ನೀನು ಬಂದಿರ್ಬೋದು, ಆದರೆ ಸತ್ಯವೇದ ಹೇಳ್ತಾ ಇದೆ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತದೆ ಎಂಬುದಾಗಿ. ಹಲ್ಲೆಲೂಯಾ. ಯೇಸು ಸ್ವಾಮಿಯವರು ವಾಕ್ಯ ಬರೆಸಿದ್ದಾರೆ ಏನಂತ ಹೇಳಿ, ಆತನನ್ನು ಪ್ರೀತಿಸುವವರು ಇದಕ್ಕಾಗಿ ಎಲ್ಲ ಕಾರ್ಯಗಳು ಒಂದಲ್ಲ ಹೇಳ್ತಾ ಇರೋದು, ಚೆನ್ನಾಗಿ ನೆನ್ಪಿಟ್ಕೊಳ್ರಿ. ಏನಂತೇಳಿ, ಎಲ್ಲ ಕಾರ್ಯಗಳು. ಹಲ್ಲೆಲೂಯಾ ಅನ್ರಿ, ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ. ನನಗೆ ಬಾಯ್ತರು ಅನ್ಬೇಕು, ನನಗೆ ಎಲ್ಲ ಕಾರ್ಯಗಳು ಯೇಸು ಕ್ರಿಸ್ತನ ನಾಮದಲ್ಲಿ ಅನುಕೂಲವಾಗುತ್ತವೆ. ಆಮೇನ್. ಹಲ್ಲೆಲೂಯಾ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಪೌಲ ಸೀಲರನ್ನು ಏನು ಮಾಡಿದರು, ಸೆರೆಮನೆಗೆ ಹಾಕಿದರು, ಜೈಲಿನಲ್ಲಿ ಹಾಕಿದರು, ಕೊರಡೆಗಳನ್ನು ಹಾಕಿದ್ದಾರೆ. ಆ ಸಮಯದಲ್ಲಿ ಅವ್ರನ್ನ ಕೇಳಿದ್ರೆ ಅವ್ರು ಹೇಳ್ತಾರೆ, ದೇವರು ಕರೆದಪ್ಪ ನಿನ್ನ, ಏನು ಮಾಡಿದ್ರ, ಕರೆದ, ನೀನು ಸೌಲ ಇದ್ದಾಗ ನೀನು ಭಾಳ ರಾಜಕೀಯ ದರ್ಪದಿಂದ ಹೋರಾಡ್ತಾ ಇದ್ದಿ, ಕುದುರೆಗಳೆಲ್ಲ ಇದ್ದವು, ನೀನು ಓದಲ್ಲೆಲ್ಲ ನಿನಗೆ ಸಲಾಮ್ ಆಗ್ತಿದ್ರು. ಆದರೆ ದೇವ್ರು ನಂಬಿದ ಕಾರಣಕ್ಕಾಗಿ ನಿನಗೇನು ಹಾಕಿದ್ರು, ಈಗ ಕೊರಡೆಗಳು ಹಾಕಿದರು. ಕೇಳಿದ್ರೆ ಏನಂತ ಪೌಲ, ಹೌದಪ್ಪ ಅಂತೇಳಿ ಅಂತಾನೆ. ಆದರೆ ಅಲ್ಲಿ ದೇವರು ಸೆರೆಮನೆಗೆ ನಡೆಸಿದಾಗ ಅಲ್ಲಿ ಏನು ಅದ್ಭುತ ನಡೀತು ಗೊತ್ತಾ? ಹಲ್ಲೆಲೂಯಾ. ಅವರು ಸೆರೆಮನೆಗೆ ಹೋದಾಗ ಸುಮ್ಮನೆ ಇಲ್ಲ, ಅವ್ರು ಏನು ಮಾಡ್ತಾ ಇದ್ದಾರೆ, ಸ್ತುತಿ ಪದಗಳನ್ನು ಆಡ್ತಾ ಇದ್ದಾರೆ, ದೇವರನ್ನು ಆರಾಧನೆ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ದೇವರನ್ನು ಅವರು ಆರಾಧನೆ ಮಾಡುವಂಥದ್ದನ್ನು ಪ್ರಾರಂಭ ಮಾಡಿದಾಗ ಮಧ್ಯರಾತ್ರಿಯಲ್ಲಿ ಆರಾಧನೆ ಮಾಡ್ತಾ ಇರಬೇಕಾದ್ರೆ ದೇವರ ಶಕ್ತಿ ಬಂದು ಏನಾಯ್ತಂತಲ್ಲಿ ದೊಡ್ಡದಾದ ಭೂಕಂಪ ಉಂಟಾಯಿತು. ಅವರ ಕೊರಡೆಗಳು ಏನಾದವು, ಕಳಚಿ ಬಿದ್ದುವು. ಆ ಒಂದು ಬಾಗಿಲು ಲಾಕಪ್ ಡೋರ್ ಇರುತ್ತಲ್ಲ, ಆ ಲಾಕಪ್ಸ್ ಎಲ್ಲ ಓಪನ್ ಆಗಿಬಿಟ್ಟು ಅದನ್ನು ನೋಡಿಕೊಳ್ಳೋದಕ್ಕೆ ಒಬ್ಬ ಆಫೀಸರ್ ಇರ್ತಾನೆ ಪ್ರಿಯರೇ. ಆತ ಅಂದುಕೊಂಡ ಇವರೆಲ್ಲರೂ ತಪ್ಪಿಸ್ಕೊಂಡು ಓಡಿ ಹೋಗ್ತಾರೆ, ನನಗೆ ಸಾವೇ ಗತಿ ಅಂತೇಳಿ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟ. ಆಗ ಪೌಲನ್ ಹೇಳ್ತಾ ಇದ್ದಾನೆ, ನಾವೆಲ್ಲರೂ ಇಲ್ಲೇ ಇದ್ದೀವಿ, ನೀವೇನು ಮಾಡಿಕೊಳ್ಳಬೇಡ, ಯಾವ ಕೇಡನ್ನು ನೀನು ಮಾಡಿಕೊಳ್ಳಬೇಡ. ಹಲ್ಲೆಲೂಯಾ. ಅಲ್ಲಿ ಏನಾಯ್ತು ಗೊತ್ತಾ, ಆ ಹೊತ್ತಿನ ದಿನನೇ ಅವರು ಜೈಲಿಗೆ ಹೋಗ್ಲಾರ್ದೆ ಇದ್ದಿದ್ರೆ ಆ ಸೆರೆಮನೆಯ ಅಧಿಕಾರಿ ಆತನ ಕುಟುಂಬದವರು ರಕ್ಷಣೆ ಮಾರ್ಗದಲ್ಲಿ ಬರ್ತಾ ಇರಲಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ದೇವರು ವಾಕ್ಯ ಹೇಳ್ತಾ ಇದೆ, ಎಲ್ಲ ಹಿತಗಳನ್ನು ದೇವರು ನಮ್ಮ ಜೀವಿತದಲ್ಲಿ ಮಾಡುವುದಕ್ಕಾಗಿಯೇ ಕರೆದಿದ್ದಾನೆ. ಹಲ್ಲೆಲೂಯಾ. ನೀವು ಒಂದು ವೇಳೆ ಯಾವುದೋ ರೋಗ ಬಂದು ರೋಗದಲ್ಲಿ ಯೇಸುವನ್ನು ನೀವು ನಂಬ್ಕೊಂಡಿರ್ಬೋದು, ಒಂದು ವೇಳೆ ಗರ್ಭಫಲ ಇಲ್ಲಾರದೆ ಬಂದು ಯೇಸುವನ್ನು ನೀನು ನಂಬಿರ್ಬೋದು, ಯಾವುದೋ ಒಂದು ಸಮಸ್ಯೆ ಬಂದು ಯೇಸುವನ್ನು ನೀನು ನಂಬಿರ್ಬೋದು. ಆ ಸಮಸ್ಯೆಯ ಮೂಲಕ ನೀನು ಯಾರನ್ನು ಸ್ಪಂದಿಸಿದಂಥವರು ಆಗಿದ್ದೀರಿ ನೀವು, ದೇವರನ್ನು. ಹಲ್ಲೆಲೂಯಾ. ಕರೆಯಲ್ಪಟ್ಟಂಥ ನಿಮಗೆ ಅವಮಾನ ಆಗೋದಿಲ್ಲ, ಕರೆಯಲ್ಪಟ್ಟಂಥ ನಿಮಗೆ ಕೇಡಾಗೋದಿಲ್ಲ, ಕರೆಯಲ್ಪಟ್ಟಂಥ ನಿಮಗೆ ನಾಚಿಕೆ ಆಗೋದಿಲ್ಲ. ದೇವರು ವಾಕ್ಯ ಹೇಳ್ತಾ ಇದೆ, ಎಲ್ಲ ಕಾರ್ಯಗಳು ಏನು ಮಾಡ್ತಾನಂತೆ, ದೇವರು ಅನುಕೂಲ ಮಾಡ್ತಾನೆ. ಹಲ್ಲೆಲೂಯಾ. ಇವೆಲ್ಲ ಬೇಡಿಗಳು ಕಳಚಿ ಬಿದ್ದು, ಲಾಕಪ್ ಎಲ್ಲ ಏನಾಯ್ತು, ತೆರೆದುಕೊಂತು, ಎಲ್ಲ ಭೂಕಂಪ ಆಯಿತು, ಎಲ್ಲರೂ ಫ್ರೀ ಆದರು. ಆವತ್ತಿನ ದಿನ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಯಜಮಾನ ಕೇಳ್ತಾ ಇದ್ದಾನೆ, ಸೆರೆಮನೆ ಅಧಿಕಾರಿ ಕೇಳ್ತಾ ಇದ್ದಾನೆ, ನಾನು ರಕ್ಷಣೆ ಹೊಂದಬೇಕಾದರೆ ಏನು ಮಾಡಬೇಕು? ಹಲ್ಲೆಲೂಯಾ. ಇವ್ರು ಹಂಗೆ ಓಡಿ ಹೋಗಲಿಲ್ಲ, ಯಾಕಂದರೆ ಇವ್ರು ತಪ್ಪು ಮಾಡಿದಾರಾ? ತಪ್ಪು ಮಾಡಿಲ್ಲ. ಹಲ್ಲೆಲೂಯಾ. ದೇವ್ರ ಮಕ್ಕಳಾದ ಮೇಲೆ ಸುಳ್ಳು ಹೇಳೋದಕ್ಕೆ ನೀನು ಭಯಪಡ್ತೀಯ, ದೇವ್ರ ಮಕ್ಕಳಾದ ಮೇಲೆ ಕೆಟ್ಟದಾಗಿರ್ತಕ್ಕಂಥ ದುರ್ಚಟಗಳು ದುರ್ಭಾಷೆಗಳನ್ನು ಆಡುವುದಕ್ಕೆ ನೀನು ಭಯಪಡ್ತೀಯ. ಯಾಕೆ ಹೇಳ್ರಿ, ಇದು ದೇವರ ಆಲಯ, ಇದನ್ನು ಕೆಡಿಸಿಕೊಳ್ಳಬಾರ್ದು. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ನಾವೇ ದೇವರ ಆಲಯವಾಗಿದ್ದೀವಿ. ಇದೇನು ಕಟ್ಟಿರೋದು ಇದು ದೇವರ ಆಲಯ ಅಲ್ಲ, ನಾವು ಕೂತ್ಕೊಂಡಿದ್ದೀವಲ್ಲ, ನಾವೇ ಸಜೀವವಾದಂಥ ಕಲ್ಲುಗಳು. ನಾವು ಎಲ್ಲಿ ನಿಮ್ಮ ಮನೆಯಲ್ಲಿ ಕೂತ್ಕೊಂಡ್ರೆ ಅಲ್ಲೇ ಚರ್ಚ್, ಬೀದಿಯಲ್ಲಿ ಕೂತ್ಕೊಂಡ್ರೆ ಅಲ್ಲೇ ಚರ್ಚ್, ಯಾವ ಸ್ಥಳದಲ್ಲಿ ಕೂತ್ಕೊಂಡ್ರು ಕೂಡ ಅದೇ ಒಂದು ಸಭೆ. ಹಲ್ಲೆಲೂಯಾ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಏನಂತೇಳಿ, ಪೌಲ ಸೀಲರು ಜೈಲಿಗೆ ಹೋಗ್ಲಾರ್ದೇ ಇದ್ದಿದ್ರೆ ಸೆರೆಮನೆ ಅಧಿಕಾರಿಗಳು ರಕ್ಷಣೆಯ ಮಾರ್ಗದಲ್ಲಿ ಬರ್ತಾ ಇರಲಿಲ್ಲ. ಆ ಕುಟುಂಬ ರಕ್ಷಣೆ ಮಾರ್ಗದಲ್ಲಿ ಬಂತು. ಇವತ್ತಿನ ದಿನ ರಕ್ಷಣೆ ಬೇಕು, ಮೋಕ್ಷ ಬೇಕಂತೇಳಿ ಏನೆಲ್ಲ ಕಾರ್ಯಗಳನ್ನು ಮಾಡ್ತಾರೆ ಜನರು, ಆದರೆ ಮೋಕ್ಷ ಕೊಡುವಂಥ ಆತನು ಒಬ್ಬ ಆತನೇ
ಒಬ್ಬಾತನೇ, ರಕ್ಷಣೆಯು ಒಬ್ಬಾತನಲ್ಲಿಯೇ ಇದೆ. ಆತನೇ ನರಾವತಾರಿಯಾಗಿ ಈ ಲೋಕಕ್ಕೆ ಬಂದಿರುವಂಥ ದೇವರಾಗಿರೋ ಪರಿಶುದ್ಧನಾಗಿರುವಂತಹ ಯೇಸು ಕ್ರಿಸ್ತನು ಪ್ರಿಯರೇ. ಹಲ್ಲೆಲೂಯಾ. ಆತನ ನಡತೆಯಲ್ಲಿ ಪಾಪವಿಲ್ಲ, ಆತನ ಜನ್ಮದಲ್ಲಿ ಪಾಪವಿಲ್ಲ, ಆತನ ಜೀವಿತದಲ್ಲಿ ಒಂದು ಪಾಪ ಹುಡುಕಿದ್ರೆ ಸಿಗಲ್ಲ. ಬೇರೆಯವರು ಎಲ್ಲರೂ ನೋಡ್ರಿ, ಎಲ್ಲರನ್ನ ಟ್ಯಾಲಿ ಮಾಡಿರಿ, ಏನೆಲ್ಲ ಪಾಪಗಳು ಸುತ್ತಕೊಂಡಿದ್ದಾವೆ ಅವ್ರಿಗೆ. ಅವರು ಮಾಡ್ತಾರೆ, ಇಲ್ಲ ನಮ್ಮ ದೇವರುಗಳು ಮಾಡ್ಯಾವ ನಾವು ಮಾಡ್ತೀವಿ ಅಂತಾರೆ ಅವ್ರು. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಅವೆಲ್ಲ ಕಲ್ಪನೆ ಕಥೆಗಳ ಮೂಲಕವಾಗಿ ಬರೆದಿರುವಂಥದ್ದು ಪ್ರಿಯರೇ. ದೇವರು ವಾಕ್ಯ ಹೇಳ್ತಾ ಇದ್ದಿಲ್ಲ ಸತ್ಯವೇದದಲ್ಲಿ, ಆ ಎಲ್ಲ ಕಾರ್ಯಗಳನ್ನು ದೇವರು ಏನು ಮಾಡ್ತಾನೆ, ನನಗೆ ನಿನಗೆ ಅನುಕೂಲ ಮಾಡ್ತಾನೆ. ನಾನು ಅದನ್ನು ನಂಬಬೇಕು, ನಾವು ಅದನ್ನು ನಂಬಬೇಕು, ವಿಶ್ವಾಸ ಇಡಬೇಕು. ಕೊನೆಯದಾಗಿ ನಾನು ಮುಗಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ ಪ್ರಿಯರೇ. ಒಂದೇ ಅಂಶ, ಒಂದು ಕಥೆಯನ್ನು ನೀವು ಕೇಳಿರ್ಬೋದು ಅನೇಕ ಸಾರಿ. ಆ ಕಥೆಯನ್ನು ಹೇಳ್ತೀನಿ. ಒಬ್ಬ ರಾಜ, ಒಬ್ಬ ಮಂತ್ರಿ ಇರ್ತಾರೆ. ಯಾರಿರ್ತಾರೆ? ರಾಜನ ಕೈ ಕೆಳಗಡೆ ಒಬ್ಬ ಮಂತ್ರಿ ಇರ್ತಾನೆ. ಆ ಮಂತ್ರಿ ರಕ್ಷಣೆ ಹೊಂದಿದಂಥ ಒಬ್ಬ ವ್ಯಕ್ತಿ. ಆತನಿಗೆ ಏನಂದರೆ ಯಾವಾಗಲೂ ಒಂದು ಹೇಳೋದು ಅಭ್ಯಾಸ. ನಾವು ಯಾರು ಏನಾದರೂ ಅಂದರೂ ಕೂಡ ನಾವು ಅಂತೀವಿ ದೇವರು ಒಳ್ಳೆಯದಕ್ಕಾಗಿ ಅದನ್ನು ಮಾಡಿರ್ತಾನೆ. ಆ ಮಂತ್ರಿದು ಏನಂದರೆ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತಿರ್ತಾನೆ, ಏನಾದರೂ ಕೂಡ ಒಳ್ಳೆಯದಕ್ಕೆ ಅಂತಿರ್ತಾನೆ. ಹಲ್ಲೆಲೂಯಾ. ಒಂದು ಸಾರಿ ಏನಾಗುತ್ತಂದರೆ, ರಾಜ ಹಣ್ಣುಗಳನ್ನು ತಿನ್ನಬೇಕು ಅಂಥೇಳಿ ಆ್ಯಪಲನ್ನು ತೆಗೆದುಕೊಂಡು, ಚಾಕನ್ನು ತೆಗೆದುಕೊಂಡು ಕಟ್ ಮಾಡ್ಕೊಳ್ತಾ ಇರಬೇಕಾದ್ರೆ ಸಡನ್ನಾಗಿ ರಾಜನ ಬೆರಳಿಗೆ ಏನಾಯಿತು ಪ್ರಿಯರೇ? ಗಾಯ ಆಯಿತು. ಏನಾಯಿತು? ಗಾಯ ಆಯಿತು, ರಕ್ತ ಹೊರಗಡೆ ಬಂತು. ಆವಾಗ ರಾಜನ ಪಕ್ಕದಲ್ಲಿ ಮಂತ್ರಿ ಇರ್ತಾನೆ, ಆಗೋದೆಲ್ಲ ಒಳ್ಳೆಯದಕ್ಕೆ ಅಂದ್ಬಿಡ್ತಾನೆ. ಏನಂತಲೇ? ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತೇಳಿ. ರಾಜನಿಗೆ ಕೋಪ ನೆತ್ತಿಗೆ ಇರುತ್ತೆ. ಏನು, ನನಗೆ ಗಾಯ ಆಗಿದೆ, ಗಾಯ ಆಗಿರೋದು ನೀನು ಒಳ್ಳೇದಂತೀಯಾ ಅಂಥೇಳಿ ಏನು ಮಾಡಿದ ರಾಜ? ಸಿಪಾಯಿಗಳನ್ನು ಕರೆಸಿ ಸೆರೆಮನೆಗೆ ಈ ಮಂತ್ರಿಯನ್ನು ಹಾಕಿಸ್ರಿ ಅಂಥೇಳಿ ಸೆರೆಮನೆಯಲ್ಲಿ ಹಾಕಿಸ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಸೆರೆಮನೆಗೆ ಹೋಗಿಬಿಟ್ಟ. ಯಾರು? ಯಾವಾಗಲೂ ರಾಜನ ಪಕ್ಕದಲ್ಲಿ ರಾಜನ ಹಿತವನ್ನು ಬಯಸುವಂಥ ಮಂತ್ರಿ ಪ್ರಿಯರೇ. ಹಲ್ಲೆಲೂಯಾ. ಸೆರೆಮನೆಗೆ ಹೋದ ತಕ್ಷಣ ಅವಾಗ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ರಾಜ ಎಲ್ಲ ಹಣ್ಣುಗಳನ್ನು ತಿಂದಾದಮೇಲೆ ಬೇಟೆಗೆ ಹೋಗ್ಬೇಕಂತೇಳಿ ಏನು ಮಾಡ್ತಾನೆ? ಕಾಡಿಗೆ ಬೇಟೆಗೆ ಹೋಗ್ತಾನೆ ಪ್ರಿಯರೇ. ಎಲ್ಲಿಗೆ ಹೋಗ್ತಾನೆ? ಕಾಡಿಗೆ ಹೋಗ್ತಾನೆ. ಬೇಟೆ ಆಡೋದಕ್ಕಾಗಿ ಹೋದಂಥ ಸಂದರ್ಭದಲ್ಲಿ ಬೇಟೆ ಪ್ರಾಣಿಗೋಸ್ಕರ ಎಷ್ಟು ಕಾಯ್ತಾನೆ, ಅದು ಬರೋದೇ ಇಲ್ಲ. ಇನ್ನು ಒಳಗಡೆ ಹೋದಂಗೆಲ್ಲ ದೊಡ್ಡದಾದಂಥ ಅಡವಿ ಅರಣ್ಯದ ಕಡೆಗೆ ಆತನ ಒಳಗಡೆ ಹೋಗ್ಬಿಡ್ತಾನೆ ಪ್ರಿಯರೇ. ಒಳಗಡೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಅಡವಿ ಮನುಷ್ಯರು ಇರ್ತಾರೆ. ಅವ್ರಿಗೆ ಏನಂತೀರಿ? ಅಡವಿ ಚಿಂಚ್ರ. ಹಲ್ಲೆಲೂಯಾ. ಓಕೆ, ಅವ್ರ ಕೈಗೆ ಆತನ ಏನಾಗ್ಬಿಡ್ತಾನೆ? ಸಿಕ್ಕಿಬಿದ್ದು ಬಿಡ್ತಾನೆ. ಹಲ್ಲೆಲೂಯಾ. ಅವ್ರದ್ದು ಒಂದು ಪದ್ಧತಿ, ಅವ್ರ ಸಂಸ್ಕೃತಿ ಏನಂದರೆ, ಯಾರಾದರೂ ಒಬ್ಬ ಮನುಷ್ಯನು ಬಂದರೆ ಆತನನ್ನು ತಮ್ಮ ದೇವತೆಗಳಿಗೆ ಬಲಿ ಕೊಡಬೇಕೆನ್ನುವಂಥ ಒಂದು ಸಂಸ್ಕೃತಿಯಲ್ಲಿ ಇರ್ತಕ್ಕಂಥ ಜನರು ಪ್ರಿಯರೇ. ಆಯಿತು, ಚೆನ್ನಾಗಿ ನಮ್ಮ ದೇವತೆಗೆ ಬಲಿ ಸಿಕ್ತು ಅಂತೇಳಿ ಆ ವ್ಯಕ್ತಿಯನ್ನು ಕರೆದುಕೊಂಡು ಬಂದು ಏನು ಮಾಡ್ತಾರೆ? ಅಲ್ಲಿರುವಂಥ ಅಡವಿಯ ರಾಜನ ಮುಂದುಗಡೆ ಬಿಡ್ತಾರೆ ಪ್ರಿಯರೇ. ಆವಾಗ ಆತನು ಏನು ಮಾಡ್ತಾನೆ? ಆಯಿತು, ಎಲ್ಲವನ್ನು ಸಿದ್ಧ ಮಾಡಿರಿ, ಇವತ್ತು ನಾವು ಹಬ್ಬ ಮಾಡೋಣ, ನಮ್ಮ ದೇವತೆಗೆ ನಾವೇನು ಮಾಡೋಣ? ಅರಿಕೆ ಸಲ್ಲಿಸೋಣ ಅಂತೇಳಿ ಏನು ಮಾಡ್ತಾರೆ? ಆ ರಾಜನನ್ನು ಎಲ್ಲ ರೀತಿಯಿಂದಲೂ ಸಿದ್ಧ ಮಾಡಿ ಏನು ಮಾಡ್ತಾರೆ? ಅರಿಕೆ ಸಲ್ಲಿಸ್ಬೇಕಂತೇಳಿ ಎಲ್ಲ ರೀತಿಯಿಂದಲೂ ಊರಿನಲ್ಲಿರ್ತಕ್ಕಂಥ ಅಡವಿಯಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ಏನು ಮಾಡ್ತಾರೆ? ಸಾರಿ ಹೇಳಿ ಸಾಯಂಕಾಲದ ಸಮಯದಲ್ಲಿ ಆ ಒಂದು ಟೈಮ್ ಇಟ್ಕೊಂಡಿರ್ತಾರೆ. ಆ ಟೈಮ್ನಲ್ಲಿ ಆ ವ್ಯಕ್ತಿಯನ್ನು ಏನು ಮಾಡಬೇಕು? ದೇವತೆಗೆ ಬಲಿ ಕೊಡಬೇಕಂತೇಳಿ ನಿಲ್ಲಿಸ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಆ ನಿಲ್ಲಿಸಿದಂಥ ಸಮಯದಲ್ಲಿ ಅಲ್ಲಿರ್ತಕ್ಕಂಥ ಆ ಅಡವಿಯಲ್ಲಿರ್ತಕ್ಕಂಥ ರಾಜನ ಕೈ ಕೆಳಗಡೆ ಇರ್ತಕ್ಕಂಥ ಒಬ್ಬ ಪೂಜಾರಿ ಅದೆಲ್ಲ ನೋಡ್ಕೊಳ್ತಾ ಇರ್ತಾನಲ್ಲ, ದೇವತೆ ಕೆಲಸವನ್ನು ಎಲ್ಲ ನೋಡ್ಕೊತಾ ಇರಬೇಕಾದ್ರೆ, ಪ್ರಾಣಿ ಬಲಿ ಕೊಡಬೇಕಾದಂಥ ಪ್ರಾಣಿ ಹೆಂಗಿರಬೇಕು? ಶುದ್ಧವಾಗಿರಬೇಕು. ಹಲ್ಲೆಲೂಯಾ. ಯಾವುದೇ ಗಾಯ ಆಗಿರ್ಬೋದು ಅವರ ಪದ್ಧತಿಯ ಪ್ರಕಾರವಾಗಿ. ಹಲ್ಲೆಲೂಯಾ. ಆವಾಗ ಏನು ಮಾಡ್ತಾನೆ? ಅಲ್ಲಿರ್ತಕ್ಕಂಥ ಆಚಾರ್ಯ ಏನು ಮಾಡ್ತಾನೆ ರೀ? ಆ ವ್ಯಕ್ತಿಯನ್ನು ಪರೀಕ್ಷೆ ಮಾಡ್ತಾನೆ. ಪರೀಕ್ಷೆ ಮಾಡಿದಾಗ ಈತನ ಕೈಗೆ ಏನಾಗಿತ್ತು? ಗಾಯ ಆಗಿತ್ತು. ಗಾಯ ಆಗಿರುವಂಥದ್ದನ್ನು ಅವ್ರು ಏನು ಮಾಡಲ್ಲ? ಬಲಿ ಕೊಡೋದಿಲ್ಲ. ಹಲ್ಲೆಲೂಯಾ. ಏನು ಮಾಡಲ್ಲ? ಗಾಯ ಆಗಿರುವಂಥದ್ದನ್ನು ಬಲಿ ಕೊಡೋದಿಲ್ಲ. ಇದು ಸರಿಗಿಲ್ಲ ಅಂತೇಳಿ ಏನು ಮಾಡಿಬಿಟ್ರು? ಬಿಟ್ಟುಬಿಟ್ರು ಆತನನ್ನು. ಯಾರನ್ನು ಬಿಟ್ಟರು? ರಾಜನನ್ನು ಬಿಟ್ಟುಬಿಟ್ರು. ರಾಜ ಆಯ್ತಪ್ಪ, ಏನಾಗಲಿ, ನನ್ನ ಪ್ರಾಣ ಉಳಿತು ಅಂತೇಳಿ ರಥ ಏರಿ ಮತ್ತೆ ಪುನಃ ಎಲ್ಲಿಗೆ ಹೋದ? ಅರಮನೆಗೆ ಬಂದ. ಆವಾಗ ರಾಜನಿಗೊಂದು ನೆನಪಾಯ್ತು, ಆಗೋದೆಲ್ಲ ಒಳ್ಳೇದಕ್ಕಂತ ಹೇಳ್ತಾ ಇದ್ದ ನನ್ನ ಮಂತ್ರಿ, ನಾನು ತನ್ನ ಸೆರೆಮನೆಗೆ ಹಾಕಿದಾಗಲೂ ಕೂಡ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂದ. ಯಾಕೆ ಸೆರೆಮನೆಗೆ ಹೋಗುವಾಗಲೂ ಕೂಡ? ಸೆರೆಮನೆ ಕಷ್ಟ ಅಲ್ವಾ? ಸೆರೆಮನೆಯಲ್ಲಿ ಭಯಂಕರವಾದ ಸ್ಥಿತಿ ಅಲ್ವಾ? ಆದರೂ ಕೂಡ ಜೈಲಿಗೆ ಹಾಕಿದಾಗಲೂ ಕೂಡ ಇದು ಕೂಡ ಒಳ್ಳೆಯದಕ್ಕಂದಲ್ಲ. ಯಾಕೆ ಅಂತೇಳಿ ಅದನ್ನು ಮನಸ್ಸಿನಾಗ ಇಟ್ಕೊಂಡು ಹೋಗಿ ಬೇಗ ರಥ ಏರಿ ಹೋಗಿ ಏನು ಮಾಡ್ತಾ ಇದ್ದಾನೆ? ಅರಮನೆಗೆ ಹೋದ ತಕ್ಷಣ ಆ ವ್ಯಕ್ತಿಯನ್ನು ಏನು ಮಾಡಿರಿ? ಮಂತ್ರಿಯನ್ನು ಬಿಡಿಸ್ಕೊಂಡು ನನ್ನ ಹತ್ರ ಕರ್ಕೊಂಬರ್ರಿ ಅಂತೇಳಿ ಆಜ್ಞೆಯನ್ನು ಕೊಟ್ಟ ಸಿಪಾಯಿಗಳು ಕರೆದುಕೊಂಡು ಬಂದು ನಿಲ್ಲಿಸಿದರು. ನಾನು ಅಡವಿಗೆ ಆ್ಯಪಲ್ ಕಟ್ ಮಾಡುವಾಗ ಆ ಒಂದು ಗಾಯ ಆಗಿರೋದು ಒಳ್ಳೇದಂತ ಹೇಳಿದೆ, ಒಳ್ಳೆಯದೇ. ನಾನು ಬದುಕಿ ಹೊರಗಡೆ ಬಂದೆ, ಆದರೆ ನೀನು ಜೈಲಿಗೆ ಹೋಗಿದ್ದು ಕೂಡ ಒಳ್ಳೆಯದಂದಲ್ಲ, ಯಾಕ ಅಂತೇಳಿ ಕೇಳಿದಾಗ ಅವಾಗ ಮಂತ್ರಿ ಹೇಳ್ತಾ ಇದ್ದಾನೆ,
ಏನಂತೇಳಿ ಹೇಳಿದ ಮಂತ್ರಿ, ರಾಜನೇ, ಯಾವಾಗಲೂ ಪ್ರಾಣಿ ಬೇಟೆಗೆ ಹೋದರೆ ಯಾರ್ಯಾರು ಹೋಗ್ತಾ ಇದ್ವಿ? ನಾನು, ನೀನು ಇಬ್ಬರು ಹೋಗ್ತಾ ಇದ್ವಿ. ಒಂದು ವೇಳೆ ನಾನು ಇವತ್ತು ನಿನ್ನ ಕೊಡಕ್ಕೆ ಬಂದಿದ್ರೆ ಏನಾಗ್ತಾ ಇತ್ತು? ನೀನು ಕೈಗೆ ಏನಾಗಿದೆ? ಗಾಯ ಆಗಿದೆ. ಗಾಯ ಆದ ಕಾರಣಕ್ಕಾಗಿ ನಿನ್ನ ಬಿಟ್ಬಿಡ್ತಾ ಇದ್ರು. ನಿನ್ನ ಪಕ್ಕದಲ್ಲಿ ಯಾರು ಇರ್ತಾ ಇದ್ರು? ನಾನು ಇರ್ತಾ ಇದ್ದೆ. ನನ್ನನ್ನು ಏನು ಮಾಡ್ತಾ ಇದ್ರು? ಬಲಿ ಕೊಡ್ತಾ ಇದ್ರು ಆ ದೇವತೆಗೆ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರಿಯರು, ಏನಂತೇಳಿ? ಆ ಕಾರಣಕ್ಕಾಗಿಯೇ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತೇಳಿ ಏನು ಮಾಡಿದ್ರು ಪ್ರಿಯರೇ? ಆತನು ಹೇಳಿದಾಗ ಅವಾಗ ಆ ರಾಜನಿಗೆ ಏನಾಯಿತು? ಕಣ್ಣು ತೆರೆಯಿತು ಪ್ರಿಯರೇ. ಹಲ್ಲೆಲೂಯಾ. ನಾವು ಕೂಡ ಕೆಲವೊಂದು ಸಾರಿ ಅಂದುಕೊಳ್ತಾ ಇರ್ತೀವಿ, ಅನಾನುಕೂಲ, ನಾವು ಯಾವುದು ಅಂದುಕೊಂಡಿರ್ತೀವಿ ಅದಕ್ಕೆ ವಿರುದ್ಧವಾದಂಥ ಕಾರ್ಯಗಳೇ ನಡೀತಾ ಇರ್ತವೆ. ಆದರೆ ನಾವು ಚಿಂತೆ ಮಾಡಬಾರ್ದು. ಯಾಕಂದರೆ ದೇವ್ರ ವಾಕ್ಯ ಹೇಳ್ತಾ ಇದೆ, ಸರ್ವ ಕಾರ್ಯಗಳು ನಿನಗೆ ಅನುಕೂಲವಾಗುತ್ತವೆ ಎಂಬುದಾಗಿ. ಹಲ್ಲೆಲೂಯಾ. ದೇವರನ್ನು ಪ್ರೀತಿಸಿದಂಥ ನಿನಗೆ, ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟಂಥ ನಿನಗೆ ಎಲ್ಲ ಕಾರ್ಯಗಳನ್ನು ದೇವರು ಏನು ಮಾಡ್ತಾನೆ? ಅನುಕೂಲ ಮಾಡ್ತಾನೆ. ಅನಾನುಕೂಲದ ಪರಿಸ್ಥಿತಿಯ ಮಧ್ಯದಲ್ಲಿ ನೀನೀಗ ಇರ್ಬೋದು. ಆ ಅನಾನುಕೂಲತೆಯನ್ನು ತೆಗೆದು ಹಾಕಿ ದೇವರು ಏನು ಮಾಡ್ತಾನಂತೆ? ಅನುಕೂಲ ಒದಗಿಸಿ ಕೊಡ್ತಾನಂತೆ. ಹಲ್ಲೆಲೂಯಾ. ಅದರ ಸಲುವಾಗಿ ನೀವು ಅಂದುಕೊಳ್ಳ್ರಿ, ನೀವು ರಕ್ಷಣೆ ಹೊಂದಿದಂಥ ಮಕ್ಕಳಾಗಿದ್ದೀರಿ. ಯಾವ ಕಾರ್ಯಗಳು ಕೂಡ ನನ್ನಿಂದ ಜಯಿಸೋದಕ್ಕೆ ಆಗೋದಿಲ್ಲ ಅಂತೇಳಿ ನೀವು ಅಂದ್ಕೊಳ್ಬೇಡ್ರಿ. ದೇವರು ನನಗೇನು ಕೊಡ್ತಾನೆ? ಜಯ ಕೊಡ್ತಾನೆ. ಯಾಕೆ ಹೇಳ್ರಿ? ಯೇಸು ಜಯವಂತನಾದ ದೇವರಾಗಿದ್ದಾನೆ. ಆತ ಸೋತಿಲ್ಲ. ಹಲ್ಲೆಲೂಯಾ. ಯಾವ ಕಾರ್ಯಗಳಿಗೆ ಆತನು ಸೋತಿಲ್ಲ, ಎಲ್ಲ ಕಾರ್ಯಗಳನ್ನು ಜಯಿಸಿದ್ದಾನೆ. ಅದರ ಸಲುವಾಗಿ ಆತನು ಹೇಳ್ತಾನೆ ಏನಂತೇಳಿ? ನಾನು ಲೋಕವನ್ನು ಜಯಿಸಿದ್ದೇನೆ. ಧೈರ್ಯವಾಗಿರ್ರಿ, ನೀವು ಭಯಪಡೋದು ಬೇಕಾಗಿಲ್ಲ. ಯಾಕಂದರೆ ಹೋರಾಟ ಮಾಡುವಂಥವ್ರು ನೀವಲ್ಲ, ನಡೆಯುವಂಥವರು ನೀವಲ್ಲ, ಕಾರ್ಯಗಳನ್ನು ಮಾಡುವಂಥವರು ನೀವಲ್ಲ. ಯಾರು? ನಿಮ್ಮೊಳಗಡೆ ಇರುವಂಥ ಯೇಸುವಾಗಿದ್ದಾನೆ. ಹಲ್ಲೆಲೂಯಾ. ಅದರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ, ಯಾವ ಕಾರ್ಯಗಳಿಗೂ ನೀವು ಭಯಪಡುವಂಥದ್ದು ಬೇಕಾಗಿಲ್ಲ, ಚಿಂತೆ ಪಡುವಂಥದ್ದು ಬೇಕಾಗಿಲ್ಲ. ಸತ್ಯವೇದ ಹೇಳ್ತಾ ಇದೆ, ಎಲ್ಲ ಕಾರ್ಯಗಳು ನಮಗೇನಾಗ್ತವೆ? ಅನುಕೂಲವಾಗ್ತವೆ. ಹಲ್ಲೆಲೂಯಾ. ಮತ್ತೊಂದು ಸಾರಿ ಆ ವಾಕ್ಯವನ್ನು ಓದಿಕೊಳ್ಳೋಣವಾ? 8:28. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ, ಏನಂತ ಹೇಳ್ತಾ ಇದ್ದಿಲ್ಲ ವಾಕ್ಯ? ಹಿತ. ನಿನಗೆ ಹಿತ ಆಗಬೇಕಂತೇಳಿ ದೇವ್ರು ಬಯಸ್ತಾನೆ ಹೊರತಾಗಿ ಅಹಿತ ಆಗಬೇಕಂತೇಳಿ ಅಲ್ಲ. ಹಲ್ಲೆಲೂಯಾ. ಒಂದು ವೇಳೆ ನೀನು ಅಂದ್ಕೊಳ್ಬೋದು, ಇಲ್ಲ ರೀ, ನಾನು ದೇವ್ರಿಗೆ ತಪ್ಪಾದ ರೀತಿಯಲ್ಲಿ ನಡೆದ ಕಾರಣಕ್ಕಾಗಿ ದೇವ್ರು ನನಗೆ ಶಿಕ್ಷೆ ಕೊಟ್ಟನೇನೋ ಅಂತೇಳಿ. ಶಿಕ್ಷೆ ಕೊಡುವಂಥ ದೇವರು ಯೇಸು ಸ್ವಾಮಿ ಅಲ್ಲ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಶಿಕ್ಷೆ ಕೊಡುವಂಥ ದೇವರು ಯೇಸು ಕ್ರಿಸ್ತನಲ್ಲ. ಆತ ನಿನ್ನನ್ನು ಕ್ಷಮಿಸುವಂಥ ದೇವರು, ಪ್ರೀತಿಸುವಂಥ ದೇವರು, ಆಧರಿಸುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಅಲ್ಲಿ ವಾಕ್ಯ ಹೇಳ್ತಾ ಇದೆ ಏನಂತೇಳಿ? ನಿನಗೆ ಹಿತವಾಗಬೇಕೆಂದೇ ಅನುಕೂಲ ಮಾಡ್ತಾನಂತೆ ಕಾರ್ಯಗಳು. ಒಂದು ವೇಳೆ ಅಹಿತವಾಗುವಂಥ ಕಾರ್ಯಗಳಿದ್ದರೆ ಆತ ನಿನ್ನ ಜೀವಿತದಲ್ಲಿ ಅದನ್ನು ಬರಗೊಡಿಸೋದಿಲ್ಲ. ಹಲ್ಲೆಲೂಯಾ. ಅದಕ್ಕಾಗಿ ಇವತ್ತು ಒಂದೇ ನಂಬಬೇಕು, ನಮಗೇನ್ರಿ? ನಾವು ದೇವರಿಂದ ಕರೆಯಲ್ಪಟ್ಟವರಾಗಿದೆ. ದೀಕ್ಷೆ ಹೊಂದಿದಂಥ ಮಕ್ಕಳಾದಂಥ ನೀವು ಏನಾಗಿದ್ದೀರಿ? ನೀವು ದೇವರಿಂದ ಕರೆಯಲ್ಪಟ್ಟವರಾಗಿದ್ದೀರಿ, ದೇವರನ್ನು ಪ್ರೀತಿಸುವವರಾಗಿದ್ದೀರಿ, ದೇವರು ಹೇಳಿದ ಮೇರೆಗೆ ನಡೆಯುವವರಾಗಿದ್ದೀರಿ. ಅದರ ಸಲುವಾಗಿ ನಿಮಗೆ ಎಲ್ಲ ಕಾರ್ಯಗಳು ಏನಾಗ್ತವೆ? ಅನುಕೂಲವಾಗ್ತವೆ. ಯಾವ ಒಂದು ಸಮಯ ಇರಲಿ, ಯಾವ ಒಂದು ಗಳಿಗೆ ಇರಲಿ, ಯಾವುದೇ ಆಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಇರಲಿ, ಅವೆಲ್ಲವುಗಳನ್ನು ದೇವರು ತಲೆ ಕೆಳಗಾಗಿ ಮಾಡಿ ನಿಮ್ಮ ಕಾರ್ಯಗಳನ್ನು ಸಫಲವಾಗುವಂತೆ ಆತನು ಮಾಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಒಂದೇ ನಂಬ್ರಿ, ನಾನು ಆರಾಧಿಸುವಂಥ ದೇವರು ಆತನು ಜಯವೀರನಾದ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಾನು ಆರಾಧಿಸುವಂಥ ದೇವರು ನನ್ನನ್ನು ನಡು ನೀರಿನಲ್ಲಿ ಕೈ ಬಿಡುವಂಥ ದೇವರು ಅಲ್ವೇ ಅಲ್ಲ. ನಾನು ಆರಾಧಿಸುವಂಥ ದೇವರು ನನ್ನ ಕಣ್ಣೀರನ್ನು ಒರೆಸಿ ನನ್ನ ಜೀವಿತದಲ್ಲಿ ಆದರಣೆಯನ್ನು ಕೊಡುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಯಾರ್ಯಾರು ನಂಬುತ್ತಾರೋ ಅವರಿಗೆ ಎಲ್ಲ ಕಾರ್ಯಗಳು ಕೂಡ ಏನಾಗ್ತವೆ? ಅನುಕೂಲವಾಗ್ತವೆ ಪ್ರಿಯರೇ. ಹಲ್ಲೆಲೂಯಾ. ಒಂದು ಮಾತು ಯೇಸು ಸ್ವಾಮಿ ಅವರು ಹೇಳ್ತಾರೆ, ಏನಂತೇಳಿ? ನಂಬುವವನಿಗೆ ಎಲ್ಲ ಆಗುವುದು. ಏನಾಗುತ್ತಂತೆ? ನಂಬುವವನಿಗೆ ಎಲ್ಲ ಆಗುವುದು. ಪಾಪದ ಕಾರ್ಯಗಳಲ್ಲ, ಪರಿಶುದ್ಧತೆಯ ಕಾರ್ಯಗಳು. ಹಲ್ಲೆಲೂಯಾ. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ. ವಾಕ್ಯ ಕೇಳಿದ್ದೀರಿ. ಈ ಸಮಯದಲ್ಲಿ ನೀವು ಆ ಒಳ್ಳೆಯದನ್ನು ಅನುಭವಿಸುವುದಕ್ಕಾಗಿಯೇ, ಹಿತವನ್ನು ಅನುಭವಿಸುವುದಕ್ಕಾಗಿಯೇ ದೇವರು ಈ ಸಮಯದಲ್ಲಿ ನಿಮ್ಮನ್ನು ಕರೆದಿದ್ದಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರೇ, ನೀನು ನನಗೆ ಒಳ್ಳೆಯದನ್ನು ಮಾಡುವುದಕ್ಕಾಗಿಯೇ ನನ್ನನ್ನು ಕರೆದಿದೆಯಲ್ಲ ಸ್ವಾಮಿ ಎಂಬುದಾಗಿ ಒಂದು ಸಂದರ್ಭದಲ್ಲಿ ನನ್ನನ್ನು ಕರೆದಂಥ ದೇವರಿಗೆ ನಾವು ವಿಧೇಯತೆ ಉಳ್ಳವರಾಗಿ ಪ್ರಾರ್ಥನೆ ಮಾಡುವವರಾಗೋಣ. ಎಲ್ಲರೂ ಪ್ರಾರ್ಥನೆ ಮಾಡ್ರಿ. ಬೇಸರಿಕೆ ಹೊಂದಿದ್ದೀರೇನೋ, ಇನ್ನು ನಮ್ಮ ಕೆಲಸ ಆಗುವುದನ್ನು ತಿಳ್ಕೊಂಡು ನೀವು ಬಲಹೀನರಾಗಿದ್ದೀರೇನೋ, ದೇವರು ಎಲ್ಲ ಕಾರ್ಯಗಳನ್ನು ಸಫಲಗೊಳಿಸ್ತಾರೆ ಎಂಬುದಾಗಿ ಮಾತಾಡಿದ್ದಾರೆ. ಪ್ರಾರ್ಥನೆ ಮಾಡಿ, ಎಲ್ಲರೂ ಪ್ರಾರ್ಥನೆ ಮಾಡಿ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನೀ
ನಿನ್ನ ಪ್ರೀತಿಸಿದ ನನಗೆ ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಓ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಓ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಎಲ್ಲರೂ ಹೇಳೋಣ, ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಪ್ಪ ಸರ್ವಶಕ್ತಿಯುಳ್ಳ ದೇವರೇ, ಕರುಣಾನಿಧಿಯ ತಂದೆಯಪ್ಪ, ನಿನಗೆ ಸ್ತೋತ್ರ. ನಾವೆಲ್ಲ ನಿಮ್ಮ ಮತ್ತೆ ಕೊಟ್ಟಿಸಿಕೊಂಡಿದ್ದೇವೆ. ಅದು ಕರ್ತನೆ, ನೀನು ಕೈ ನೀಡಿದ್ದಕ್ಕಾಗಿ, ಆಶೀರ್ವದಿಸಿದ್ದಕ್ಕಾಗಿ, ಮಾತಾಡಿದ್ದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ. ನಮ್ಮ ನಿರ್ಬಲ ಸ್ಥಿತಿ, ಬಲಹೀನವಾಗಿರುವಂಥ ಸ್ಥಿತಿ ಗತಿಗಳನ್ನು ಅಪ್ಪ ಕರ್ತನೆ, ರಕ್ಷಕನೇ, ನೀನು ನೋಡಿದ್ದಕ್ಕಾಗಿ ಸ್ತೋತ್ರ. ಅವರ ಕರ್ತನೆ, ಎಲ್ಲ ಕಾರ್ಯಗಳನ್ನು ಸಫಲಗೊಳಿಸಲು, ಎಲ್ಲ ಕಾರ್ಯಗಳನ್ನು ಅನುಕೂಲ ಮಾಡಲು, ನಮ್ಮ ಹಿತಕ್ಕಾಗಿ ಸ್ವಾಮಿ ನೀನು ನಮಗೋಸ್ಕರವಾಗಿ ಬಂದಿದ್ದಕ್ಕಾಗಿ ಸ್ತೋತ್ರ. ನಮಗೆ ಸಿಕ್ಕಿದ್ದಕ್ಕಾಗಿ ಸ್ತೋತ್ರ. ನಮ್ಮನ್ನು ಕರೆದದ್ದಕ್ಕಾಗಿ ಸ್ತೋತ್ರ. ನಮ್ಮೊಂದಿಗೆ ನಿಂತಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಗುಣಮಾನ ಮಹಿಮೆ ಉಂಟಾಗಲಿ. ಯೇಸು ಕ್ರಿಸ್ತ ಮಹಾಪ್ರಭುಗಳ ನಾಮದಲ್ಲಿ ಬೇಡಿ ಎಲ್ಲವನ್ನು ಹೊಂದಿದ್ದೇವೆ. ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಯೇಸು ಕ್ರಿಸ್ತ ಮಹಾರಾಜರು, ಪರಿಶುದ್ಧಾತ್ಮನಿಂದ ಸಹವಾಸ ಈಗಲೂ ಯಾವ ನನ್ನ ಸಂಗಡ, ನನ್ನ ಕುಟುಂಬ ಮಕ್ಕಳ ಸಂಗಡ ಮತ್ತು ನಿಮ್ಮ ಸಂಗಡ, ಸಕಲ ಸಂತಪ್ತ ಸಂಗಡ, ಯಾವತ್ತು ಪ್ರಪಂಚದ ಸಂಗಡ ಸದಾ ಕಾಲಲ್ಲಿಯಾಗಿರಲಿ ತಂದಿ. ಆಮೆನ್. ಆಮೆನ್. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳ ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳ ಲಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತ ಕಾಲ ನಾಶನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರಂ. ಆಮೆನ್, 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 ಆಮೆನ್. ಹಲ್ಲೆಲೂಯಾ, ಆಮೆನ್, ಆಮೆನ್, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಆಮೆನ್, ಆಮೆನ್, ಹಲ್ಲೆಲೂಯಾ, ಆಮೆನ್, ಆಮೆನ್, ಹಲ್ಲೆಲೂಯಾ, ಆಮೆನ್, ಆಮೆನ್, ಆಮೆನ್. बोलो ಯೇಸು ಕ್ರಿಸ್ತು ಮಹಾರಾಜ್ ಕೋ. ಅತಿ ಬೇಗನೆ ಬರಲಿರುವ ಕ್ರಿಸ್ತೇಸು ಮಹಾರಾಜ್ ಕೋ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಆಮೆನ್.